ತಮ್ಮ ಹತ್ರ ಬಂದು ಬೆಕ್ಕೆ ಮಾಡಿ ಇದನ್ನ ಎಷ್ಟು ದಿವಸ ಆತ ಈಗ ಯೂಸ್ ಮಾಡಕತ್ತಿ? 3 ದಿನ ಆತ. 3 ದಿನ. ಹೆಂಗ ಅನ್ಸತ್ತೈತ್ರಿ ಈಗ? 50% ಓಕೆ ಆಗೈತಿ. ಓಕೆ ಆಗೈತಿ. ಇದನ್ನ ಬೇರೆದವ್ರು ಯೂಸ್ ಮಾಡಕ್ ಹೇಳ್ತೀರಿ ನೀವು? ಓಕೆ. ಇದು ಮಸಾಜ್ ಆಯಿಲ್ ಅಂತ ಕೊಟ್ಟರು. ಇದನ್ನು ಹಚ್ಕೊಳ್ಳೋಕೆ ಹಿಡಿದ ಮೇಲೆ ನನಗೆ ಒಂದು 80% ಪೂರ್ತಿ ಗುಣ ಆಗಿದೆ. ಆರಾಮಾಗಿ ಓಡಾಡ್ತಾ ಇದ್ದೀನಿ. ಇನ್ನೊಂದು ಎಲ್ಲೋ ಒಂದೊಂದು ಸಾರಿ ಒಂದು ಸ್ವಲ್ಪ ಎಲ್ಲೋ ಲೈಟಾಗಿ ಒಂಚೂರು ಒಂದಿಷ್ಟು ಬರ್ತಾ ಇರ್ಬೋದು. ಅದು ಪೂರ್ತಿ ಗುಣ ಆಗುತ್ತೆ ಅನ್ನೋ ಒಂದು ನಂಬಿಕೆ ಇದೆ. ಇದನ್ನು ಹಚ್ಚೋದ್ರಿಂದ ಭಾಳ ಒಳ್ಳೆಯದಾಗುತ್ತೆ. ಇದನ್ನು ಹಚ್ಕೊಂಡು ಜೊತೆಗೆ ಯೋಗ ಅವರು ಏನು ಮಂಜುನಾಥ್ ಅವರು ಯೋಗ ಹೇಳ್ಕೊಡ್ತಾರೆ ಅದನ್ನು ಮಾಡೋದ್ರಿಂದ ನಮ್ಮ ಹೆಲ್ತಿನೂ ಚೆನ್ನಾಗಿರುತ್ತೆ, ಎಲ್ಲ ಚೆನ್ನಾಗಿರುತ್ತೆ. ಇದನ್ನು ಹಚ್ಕೊಂಡು ನೋಡಿ ಭಾಳ ಒಳ್ಳೆಯದಾಗುತ್ತೆ. ಕಡಿಮೆ ಆಗಿದೆ. ದವಾಖಾನೆಗೆ ತೋರಿಸಿದ್ರೆ ಕಡಿಮೆ ಆಗಿದ್ದಿಲ್ಲ. ಟ್ಯಾಬ್ಲೆಟ್ ಡೈಲಿ ಟ್ಯಾಬ್ಲೆಟ್ ತೊಗೊತಿದ್ರಿ. ಮೈಗ್ರೇನ್ ಭಾಳ ಇತ್ತು. ಇದು ಸ್ವಲ್ಪ ಹಚ್ಕೊಂಡಾದ್ಮೇಲೆ ಈಗ 1 ಮಂತ್ ಆಯ್ತು ಸರ್. ಈಗ ಕಂಟಿನ್ಯೂ ಹಚ್ಚಾತ ಕಡಿಮೆ ಆಗಿದೆ ಸರ್. ಡೈಲಿ ಎಷ್ಟು ಟ್ಯಾಬ್ಲೆಟ್ ತೊಗೊತಿದ್ರಿ? ಡೈಲಿ ನೈಟ್ ಒಂದು ತೊಗೊತೀವಿ ಸರ್. ಬೆಳಿಗ್ಗೆ ಇರ್ತಿತ್ತು, ಬೆಳಿಗ್ಗೆ ಒಂದು ತೊಗೊತಿದ್ವಿ ಸರ್. ಈಗ ಇದು ಔಷಧ ಯೂಸ್ ಮಾಡಿದ್ರಿ, ನಿಮ್ಮ ಮೈಗ್ರೇನ್ ಎಲ್ಲ ಕಡಿಮೆ ಆಗಿದೆ? ಈಗ ಪೂರಾ ಕಂಪ್ಲೀಟ್ ಆಗಿದೆ ಸರ್. ಇದನ್ನು ಬೇರೆದವ್ರಿಗೆಲ್ಲ ನೀವು ಯೂಸ್ ಮಾಡೋಕೆ ಏನಾರ ಹೇಳ್ತೀರಿ? ಓಕೆ ಸರ್, ಹೇಳ್ತೀವಿ. ಅಡ್ವರ್ಟೈಸ್ಮೆಂಟ್ ಕೊಡ್ತೀವಿ ರೀ, ನಾವು ಮಾತಾಡ್ತೀವಿ, ಹೇಳ್ಕೊಡ್ತೀವಿ ಸರ್. ಓಕೆ, ಥ್ಯಾಂಕ್ ಯು. ಇದ್ದರೆ ಇದಕ್ಕೆಲ್ಲ ಕೂಡ ಉಪಯೋಗ ಮಾಡಿದಾಗ ಇದರಿಂದ ರಿಸಲ್ಟ್ ಬಂದಿದೆ. ಇನ್ನೂ ಕೂಡ ಸಾರ್ವಜನಿಕವಾಗಿ ಇದನ್ನು ಉಪಯೋಗ ಮಾಡೋರು ಅವರವರು ಕಸ್ಟಮರ್ಸು ಯೂಸ್ ಮಾಡಿದಾಗ ಮಾತ್ರ ಅವ್ರಿಗೆ ಅದರ ಫಲಿತಾಂಶ ಗೊತ್ತಾಗ್ತದೆ. ಅದರಿಂದ ನನಗೆ ಫಲಿತಾಂಶ ಚೆನ್ನಾಗಿದೆ. ನೀವು ಇದರಿಂದ ಉಪಯೋಗ ಮಾಡಿ. ಒಂದು ಬಾಟ್ಲು ಏನು ಆಮೇಲೆ ಅದು ಪ್ರಾಬ್ಲಮ್ ಆಯ್ತಂದರೆ ಎಲ್ಲ ಕರೀತಿತ್ತು. ಆಮೇಲೆ ನಂಗೆ ಬ್ಯಾಲೆನ್ಸ್ ಹೊಡಿತಿದ್ದಿಲ್ಲ. ಈ ಸುಮಾರಿಗೆ ನಾನು ಈ ಜೋಡಿ ಹರ್ಬಲ್ ಹೇರ್ ಆಯಿಲನ್ನು ಇದನ್ನು ತೊಗೊಂಡು ಒಂದು 8ರಿಂದ 10 ದಿನ ಇದನ್ನು 8ರಿಂದ 10 ದಿನ ಯೂಸ್ ಮಾಡಿ ಇಲ್ಲೇ ಸ್ವಲ್ಪ ತಿಕ್ಕೊಂತಾರೆ. ಒಂದು 5 ನಿಮಿಷ ವಾಷಿಂಗೆಲ್ಲ ತಿಕ್ಕೊಂಡು ಏನು ಬರ್ಕೊಂಡೆಲ್ಲ ತಿಂತಾರೆ. ಸುಮಾರು ಈಗ ಇದನ್ನು ಯೂಸ್ ಮಾಡೋಕ್ಕತ್ತಲ್ಲ 6-7 ತಿಂಗಳಾಯ್ತು. ಆದರೆ ಆ ರೀತಿಯಾದ ಯಾವುದೇ ಕಾಯಿಲೆಗಳಾಗಲಿ ಡಿಸೀಸಸ್ ಕಂಡು ಬರ್ತಾಯಿಲ್ಲ. ಇದು ನನಗೆ ಭಾಳ ಹೆಲ್ಪ್ ಮಾಡೈತಿ. ಮತ್ತು ಹೆಚ್ಚು ಕಡಿಮೆ ಆರಾಮಾಗಿ ನಾನು ಎಲ್ಲ ನರಕ್ಕಂತೂ ಏಕದಮ್ ಬೆಸ್ಟ್. ಇದು ನರ, ಡಿಸ್ಕು, ಬೆನ್ನು ಬರಲಿ. ಆಮೇಲೆ ಯಾವುದೇ ರೀತಿ ನನ್ನ ಮೇಜರ್ ಅಂತಂದರೆ ಸ್ಪಾಂಡಿಲಸ್. ಆ ಸ್ಪಾಂಡಿಲಸ್ಸಿಗೆ ಭಯಂಕರ ಗುಳಿಗೆ ತಗೋತಿದ್ದೆ. ವಿಟಮಿನ್ D3 ಆಮೇಲೆ ಬೇರೆ ನರಕ್ಕೆ ಸಂಬಂಧಪಟ್ಟಿದ್ದ ಗುಳಿಗೆ, ಅಲೋಪತಿ ಗುಳಿಗೆ ಭಾಳ ತೊಗೋತಿದ್ದೆ. ಸುಮಾರು 3 ವರ್ಷ ಮಟ್ಟ ನಾನು ಇದನ್ನು ಮೆಡಿಸಿನ್ಸ ತೊಗೊಳ್ತಾ ಹಿಂಗೆ ಇದನ್ನು ಮಾಡಿದೆ. ಅದರಿಂದ ನಮ್ಮ ಫ್ರೆಂಡ್ ಅವರು ಜೋನಿ ಹೇರ್ ಯೂಸ್ ಮಾಡಿ ನೋಡಿದೆ ಅಂದ್ರೆ ಆದರೂ ಏನೈತೆ ಬಿಡಿದ್ರಾಗ ಅಂತ ಅಲಕ್ಷ್ಯ ಮಾಡಿದ್ದೆ. ನೋಡೋಣ ಅಂತ ಹಂಗೆ ಹಚ್ಕೊಂಡು ಯೂಸ್ ಮಾಡೋಕ್ಕಾಗಲ್ಲ. ಸುಮಾರು 8ರಿಂದ 9 ತಿಂಗಳಿಂದ ನಾನು ಆರಾಮಾಗಿದ್ದೀನಿ, ಕ್ಲಿಯರ್ ಆಗಿದೆ. ದಯವಿಟ್ಟು ತಾವಾದರೂ ಯಾರಾದರೂ ಯೂಸ್ ಮಾಡ್ಕೊಡ್ರಿ. ಇದು ಬರೀ ಸ್ಪಾಂಡಿಲಸ್ ಎಷ್ಟ ಅಂತಲ್ಲ, ನಿಮಗೆ ಬೆನ್ನು, ಆಮೇಲೆ ಬೆನ್ನು ಆಗಲಿ, ನಡಾನು ಆಗಲಿ, ಆಮೇಲೆ ಮೊಣಕಾಲ ನೋವಿಂದ ಇಲ್ಲಿ ಪಾದದ ಕೆಳಗೆ ಎಲ್ಲ ಜಾಯಿಂಟ್ ಪೇನ್ ಯಾವ್ದಾದ್ರು ಬರ್ತಿದ್ರೆ ಎಲ್ಲ ಆರಾಮಾಗ್ತಾವೆ. ಅದು ಭಾರಿ ಬೆಸ್ಟ್ ಐತಿ. ಆಯುರ್ವೇದಿಕ್ ಪ್ರಾಡಕ್ಟ್, ಯಾವುದೇ ರೀತಿ ಸೈಡ್ ಎಫೆಕ್ಟ್ ಇಲ್ಲ. ಬೇರೆ ಅದರ್ ಮೆಡಿಸಿನ್ಸ್ ನೀವು ಕಂಪೇರ್ ಮಾಡಿದರೆ ಭಾಳ ಚಲೋ ಇದೆ. ಬರೀ ನಿಮ್ಗೆ ಒಂದು ವಾರಕ್ಕಂದ್ರೆ ಪರಿಣಾಮ ತೋರಿಸ್ತದೆ. ಬೇರೆ ಯಾವುದೇ ರೀತಿ ಏನಿಲ್ಲ, ಆದ್ರೆ ಬೆಸ್ಟ್ ಐತೆ. ಬೇರೆ ಯಾವುದೋ ನೀವು ಇತರ ನೀವು ಒಂದು ಸ್ವಲ್ಪ ಹೇಳ್ಬೇಕಾ ಕಸ್ಟಮರ್? ನನ್ನ ಹೆಸರು ಲಕ್ಷ್ಮೀಬಾಯಿ ಹುಳಿಕಾರ್ರಿ. ನಮಗೆ ಮೊದಲ ಕೈ ಹಿಂಗೆ ಮಾಡಕ್ಕೆ ಬರ್ತಿದ್ದಿಲ್ಲ, ಭಾಳ ತ್ರಾಸ ಆಕಿತ್ತು. ಅಮೃತಾಂಜನ್ ಹಚ್ಕೊಂಡ ಮೇಲೆ ನಂಗೆ ಸ್ವಲ್ಪ ನೋವು ಇದು ಆಕಿತ್ತು. ಆಮೇಲೆ ಇದನ್ನ ಹಚ್ಕೊಂಡು ಇದನ್ನ ಮೇಲೆ ಹಚ್ಕೊಂಡ ಮೇಲೆ ನಮಗೆ ಕಡಿಮೆ ಆಗೈತೆ ರೀ. ಇದರಿಂದ ಎಲ್ಲ ನೋವು, ಬೆನ್ನು ನೋವು, ನಡ ನೋವು, ಎಲ್ಲ ನೋವು ಕಡಿಮೆ ಆಗೈತಿ. ಇಲ್ಲಿ ಹೊಳತಿತ್ತರಿ, ಅದು ಕಡಿಮೆ ಆಗೈತಿ. ನಮ್ಮ ಮಗನ ಹಚ್ಕೋತಾನ, ನಮ್ಮ ಮಗಳು ನಮ್ಮ ಸೊಸಿ ಹಚ್ಕೊಂತಾಳ. ಎಲ್ಲಾರಿಂದ ಭಾಳ ಉಪಯೋಗ ಆಗೈತ್ರಿ. ನೀವು ಬೇರೆದವ್ರಿಗೆ ಇದನ್ನ ಉಪಯೋಗಿಸಕ್ಕೆ ಹೇಳ್ತೀರಿ? ಹೇಳ್ತೇವ್ರಿ. ಥ್ಯಾಂಕ್ ಯು. ಇದು ಜೋನಿ ಮಸಾಜ್ ಆಯಿಲ್ ಅದ ಎಣ್ಣೆ ಮೈಗ್ರೇನ್ ತಲೆಗೆ ಹಚ್ಕೊಂಡು ಉಳಿದಿಂದ ಸ್ವಲ್ಪ ಗಂಟ್ಲಕ್ಕೆ ಅದೆಲ್ಲ ಈ ಥರ ಮಸಾಜ್ ಮಾಡ್ಕೊಳಕುಂತಿಂದ ಈಗ 25 mg ಗುಳಿಗೆ ತೊಗೊಳಕುಂತೀನಿ. ಈಗ ನಂಗೆ ಥೈರಾಯ್ಡು ಕಡಿಮೆ ಆಗೈತಿ. ಅದೇ ಎಣ್ಣೆ ಉಳಿದಿದ್ದು ಮೊಣಕಾಲು ನೋವಿಗೆ ಅದ ಸ್ವಲ್ಪ ಮೊಣಕಾಲು ಹೊಡಿತಿತ್ತು. ಹಚ್ಕೊಂಡು ತಿಕ್ಕೊಂಡಿದ್ದು ಮೊಣಕಾಲು ನೋವು ಕಡಿಮೆ ಆಗೈತಿ. ಈಗ ಆರಾಮದೆ ನಾನು. ಅಷ್ಟೊಂದು ಏನು ತೊಂದರೆ ಆಗಕ್ಕಂತಿಲ್ಲ. ಗಂಟ್ಲದ ನೋವು ಸ್ವಲ್ಪ ಕಡಿಮೆ ಅನಿಸೈತಿ. ಜೋನಿ ಹೇರ್ ಆಯಿಲ್ಗೆ ವಂದನೆಗಳು.